ಅತ್ತಿಗೆ ಮೈದನ ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಹಾ ಸೋದರ ಸಂಪತ್, ನೀನ್ ಯಾವಾಗ ಬಂದಿಯೋ? ಕೆಲವೇ ಗಂಟೆ ಆಯ್ತಣ್ಣ. ಸೋದರ ಜಮದಗ್ನಿ, ಏನಾಯ್ತಪ್ಪ ನಿನ್ನ ಜೋಡೆತ್ತಿನ ಚಕ್ರಿ ಸ್ಪರ್ಧೆಗೆ ಉಳ್ಳ ಕೆಲಸ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ವೀರ ಕೇಸರಿಯಾದ ಈ ಜಮದಗ್ನಿಯ ಜಾಯಮಾನದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಅಂದರೆ ನೀನು ಜೋಡೆತ್ತಿನ ಚಕ್ಕಡಿ ರೇಖೆಯಲ್ಲಿ ಜಯ ಶಾಲೆಗೆ ಬಂದಿರುವೆ ಅಣ್ಣ. ಎದ್ದು ಜಯ ಶಾಲೆಯಾಗಿ ಬರುವುದೇ ಸಂದೇಹವಿಲ್ಲ ಸೋದರ, ಸಂದೇಹವಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮಠಿನ ದುರ್ಗಾದೇವಿಯ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಿರುವ ಜೋಡೆತ್ತಿನ ಚಕ್ಕಡಿ ರೇಸ್ನಲ್ಲಿ ಮೇಯಿಸಿದ ಎರಡು ಎತ್ತುಗಳು ಈ ಊರ ಸುಬೇದಾರ್ ನೆನೆಸಿಕೊಂಡಿರುವ ಆ ದೇಸಾಯಿಗಳನ್ನ ಎತ್ತುಗಳನ್ನು ಸೋಲಿಸಿ ಪ್ರಥಮ ಸ್ಥಾನ ಪಡೆದುಕೊಂಡು ಬಂದಿವೆ. ಇನ್ನ ಅತ್ತಿಗೆ ಮೈದನ ಎದ್ದೆಯಪ್ಪ ಎದ್ದೆಯು. ಯಾವಾಗ್ಲೂ ಗೆಲುವಿನ ಸರ್ಕಾರನಾಗಬೇಕೆನ್ನುವುದೇ ನಿನ್ನ ಅತ್ತಿಗೆ ಆಸೆ ಮೈದನ, ಆಸೆಯಪ್ಪ. ಅತ್ತಿಗೆ ನಿನ್ನ ಆಸೆ ಗೋಪುರ ಕೆಲಸ ನಾನು ಅನಸನ್ನಾಗಿ ಮಾಡ್ತೇನೆ. ಅದಕ್ಕೆ ಅವನಾದರೂ ಅಡ್ಡ ಬಂದರೆ ಅವರನ್ನು ತಂಡಲ್ಲೇ ಹಂತವಾಗಿ ಕಡಿದು ಕೈಲಾಸಿಗೆ ಕಳಿಸುತ್ತಾನೆ ನಿನ್ನ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನಕ್ಕೆ ಕೈ ಮಾಡಿ ಕಣ್ಣು ನುಡಿಗೆ ಹೊರೆ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿದೆ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಜಮದಗ್ನಿಗೆ ಪ್ರಾಣದ ಭಯವೇ ಇಲ್ಲ. ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ್ದೇ ನಿಜವಾದರೆ ಅವನ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕುತ್ತೇನೆ. ನಮಗೆ ಕೆಟ್ಟ ನುಡಿಗಳು ಆಡಿದ ಕುನ್ನಿಸುರ ಲೋಕದ ಸೂರನಾಗಿದ್ದರು. ಅವನ ನಾಡಿಗೆ ಕತ್ತರಿಸಿ ಹತ್ತು ನರಿ ನಾಡಿಗೆ ಹಾಕಿ ಈ ಜಗದಲ್ಲಿ ನಾವೇ ಸೊಕ್ಕಿನಿಂದ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಅಂತವರಿಗೆ ನಿನ್ನ ಸೂರ ಜಮದಗ್ನೇ ನಾನಲ್ಲ. ಸೋದರ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿಯಬೇಕೆಂದು ಸಬದ ತೊಟ್ಟಿರುವ ಆ ದೇಸಾಯಿ ಗೌಡನ ಕೈಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಮನೆತನ ಒಡೆದು ನುಚ್ಚು ನೂರಾಗುತ್ತದೆ ಎಂದು ನನ್ನ ಮನ ಕೊರಗುತ್ತಿದೆ. ಆ ದೇಸಾಯಿ ಗೌಡನ ಎದುರು ಇನ್ನು ಕೊರಗದಿರ ನಾ ಕೊರಗಿಸ ಜೋಡಿ ಹುಲಿಗಳಂತಿರುವ ಹೀರಿನ ತಮ್ಮಂದಿರು ಜೀವಂತವಿರಬೇಕು. ನಿನ್ನ ಒಂದು ಕೂದಲು ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಒಂದಾಯ ಬಿಸ ದೇಸಾಯಿ ಗೌಡನ್ನು ಕೂಡ ನೋಡಿ ಕಡಿದು ಗೌಡ ಗಾತ್ರದಲ್ಲಿ ಗೆದ್ದ ಗೆಲ್ಲಲು ಸರ್ದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ, ದೇವರಾಟ ಬಲ್ಲವರು ಯಾರು? ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಸಾಧ್ಯವಾದ ನನ್ನ ಅತ್ತಿಗೆ ಸಾಧ್ಯ ಸತ್ವ ಪರೀಕ್ಷೆ ಆಗುವ ದುರ್ಗತಿಗೆ ಸಮಯ ಬಂದರೆ ಸಂಪತ್, ಇವಳು ಅಂತಿಂತ ಅತ್ತಿಗೆ ಇಲ್ಲ ಸೋದರ, ಇವಳು ಅಂತಿಂತ ಅತ್ತಿಗೆ ಇಲ್ಲ. ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ರೆಡ್ಡಿ ಕುಲದ ಯೋಜನೆಯಾದ ಹೇಮ ರೆಡ್ಡಿ ಮಲ್ಲಮ್ಮ ಯೋತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳದ ಕಟ್ಟಿ ರಟ್ಟಿ ಕಾಸಿಮಯಂತೆ ಸತಿ ಸಂಕುಮಯಂತೆ ಸಾಕ್ಷಿ ಈ ನನ್ನ ಅತ್ತಿಗೆ. ಮೈದುನ ನೋಡಪ್ಪ, ನನ್ನ ಮೇಲೆ ಇಟ್ಟಿರುವ ಈ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಯಾವತ್ತೂ ದ್ರೋಹವನ್ನು ಮಾಡುವುದಿಲ್ಲ ಮೈದುನ, ದ್ರೋಹವನ್ನು ಮಾಡುವುದಿಲ್ಲ. ನಡೆಯಪ್ಪ, ಒಳಗಡೆ ಊಟ ಮಾಡುವೆ. ಅತ್ತಿಗೆ, ಅಣ್ಣ ತಮ್ಮಂದಿರು ಕೂಡಿದ ಸಂತೋಷ ಸಮಯದಲ್ಲಿ ಈ ಸಲದ ಬಹುಮಾನವನ್ನು ಅಣ್ಣನಿಗೆ ಕೊಡದು ಮರ್ತೇ ಬಿಟ್ಟೆ. ನಾ ತೆಗೆದುಕೋ ಈ ಸಲದ ಬಹುಮಾನ. ಸೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಚಕ್ಕಡಿ ರೇಸ್ನಲ್ಲಿ ಗೆದ್ದು ಬಂದಿದ್ದು ನನಗೆ ಸಂತೋಷವಿಲ್ಲವೇ? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಿ ತಮ್ಮ?
ನನಗೆ ತುಂಬಾ ಸಂತೋಷವಿದೆ. ಆದರೆ ಎನ್ನುವ ನಿಟ್ಟುಸಿರ ಮಾತುಗಳನ್ನ ಜಮದಗ್ನಿ ತಂದಿರುವ ಬಹುಮಾನನು ತೆಗೆದುಕೋ. ಯಾವ ಕೈಯಲ್ಲಿ ತೆಗೆದುಕೊಳ್ಳಲಿ ತಮ್ಮ, ಯಾವ ಕೈಯಲ್ಲಿ ತೆಗೆದುಕೊಳ್ಳಲಿ?